ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಬಿ ವಿತ್ ಭಾವನಾ. ಇವತ್ತು ನಾನು ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಬಿಕ್ಕಳಿಕೆ ಬಗ್ಗೆ, ಹಿಕ್ಕೋಪ್ ಅಂತ ಕರಿತೀವಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬೇಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಫಸ್ಟು ಆದಷ್ಟು ಬೇಗ ನೋಡ್ಬೋದು. ಸೊ ನನ್ನ ಜೊತೆ ಟಚಲ್ಲಿರ್ಬೋದು. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇವತ್ತು ನಾನು ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಬಿಕ್ಕಳಿಕೆ ಬಗ್ಗೆ ಹೇಳ್ತಾ ಇದ್ದೀನಿ. ಬಿಕ್ಕಳಿಕೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವು ಮಕ್ಕಳು ಹಾಲು ಕುಡಿದು ಸ್ವಲ್ಪ ಹೊತ್ತು ಕೆಳಗಡೆ ಮಲಗಿಸ್ತೀವಲ್ಲ, ಆವಾಗ ತಕ್ಷಣ ಬಿಕ್ಕಳಿಸ್ತಾರೆ. ಸೊ ಆವಾಗ ಏನು ಮಾಡಬೇಕು? ಮತ್ತು ಇನ್ನು ಕೆಲವು ಮಕ್ಕಳು ಸ್ವಲ್ಪ ಹೊತ್ತು ಟೆಂಪ್ರೇಚರ್ ಚೇಂಜ್ ಆದ ತಕ್ಷಣ ಬಿಕ್ಕಳಿಸ್ತವೆ. ಆವಾಗ ಏನು ಮಾಡಬೇಕು? ಸೊ ಮಕ್ಕಳು ಎಲ್ಲ ಒಂದೇ ಥರ ಇರಲ್ಲ. ಸೊ ಮಕ್ಕಳಲ್ಲಿ ಆಗೋ ಚೇಂಜಸ್ಗಳು ಎಲ್ಲ ಮಗುಗೂ ಒಂದೇ ಥರ ಇರಲ್ಲ. ಸೊ ಈ ಬಿಕ್ಕಳಿಕೆ ಏನಾದರೂ 5 to 10 minutes ಆಗಿ ನಿಂತಿಲ್ಲ, ಮಗುಗೆ ತುಂಬ ವಾಮಿಟಿಂಗ್ ಎಲ್ಲ ಮಾಡಿಕೊಂಡು ಬಿಕ್ಕಳಿಸ್ತಾನೇ ಇದೆ ಇನ್ನು ಅಂತಂದರೆ, ಅಂಥ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದರ್ವೈಸ್ ನಾರ್ಮಲ್ ಬಿಕ್ಕಳಿಕೆ ಯಾವಾಗಲೂ ಬರ್ತಾ ಇರುತ್ತೆ ಮಕ್ಕಳಿಗೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ನೆಸಿಟಿ ಏನಿಲ್ಲ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಟಿಪ್ಸ್ ಕೊಡ್ತಾ ಹೋಗ್ತೀನಿ, ಹೇಗೆ ನಿಲ್ಲಿಸ್ಬೋದು ಅನ್ನೋದಕ್ಕೆ. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅನ್ನಿಸ್ಬೋದು. ಸೊ ಯಾರು ಹೊಸ ಪೇರೆಂಟ್ಸ್ ಇದ್ದರು ಅಂದರೆ ಅವ್ರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇದ್ರ ಬಗ್ಗೆ ಯಾರ್ಯಾರು ಯೂಸ್ಫುಲ್ ಅಂತ ನಿಮಗೆ ಅನಿಸುತ್ತೋ ಅವ್ರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಫಸ್ಟು ಮಗುಗೆ ಬಿಕ್ಕಳಿಕೆ ಬಂದಾಗ ನಾವೇನು ಮಾಡಬೇಕು? ಮಗುಗೆ ಬಿಕ್ಕಳಿಕೆ ಬಂದಾಗ ಫಸ್ಟು ಮಗುನ ನೆಲದ ಮೇಲೆ ಮಲಗಿಸಿ 1-2-3 minutes ವೆಯ್ಟ್ ಮಾಡಿ. ಮಗುಗೆ 1-2 ಸ್ಪೂನ್ ನೀರು ಕುಡಿಸಿ. ಫಸ್ಟು ಮಗು 1-2 ಸ್ಪೂನ್ ನೀರು ಕುಡಿಸಾದ್ಮೇಲೆ 1-2 minutes ವೆಯ್ಟ್ ಮಾಡಿ. ಮಗು ಬಿಕ್ಕಳಿಕೆ ಕಮ್ಮಿ ಆಗುತ್ತಾ ಅಂತ ನೋಡಿ. ಇಫ್ ಇನ್ ಕೇಸ್ ಕಮ್ಮಿ ಆಗಿಲ್ಲ, ಇನ್ನೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಅಂದರೆ, ಅಂಥ ಟೈಮಲ್ಲಿ ನೀವೇನು ಮಾಡಬೇಕು? 1-2-3 ಶುಗರ್ ಪೆಲೆಟ್ಸ್ನ ಒಂಚೂರು ಬಾಯಿಗೆ ಹಾಕಿ, ಅಥವಾ ಒಂದು 6 to 7 months ಅಥವಾ ಸಾಲಿಡ್ ಫುಡ್ ತೊಗೊಳ್ಳೋ ಮಗು ಆದರೆ ಸ್ವಲ್ಪ ದಪ್ಪ ಕಲ್ಲು ಸಕ್ಕರೆ ಸಣ್ಣದು ಬರುತ್ತಲ್ಲ, ಕಲ್ಲು ಸಕ್ಕರೆ ಅದನ್ನ ಬಾಯಿಗೆ ಹಾಕ್ಬೋದು. ಮಗು ಸ್ವಲ್ಪ ಅದನ್ನ ಚೀಪತ್ತೆ ಅಂತ ಅನಿಸಿದ್ರೆ, ಅದ್ರ ಬದಲು ರಿಸ್ಕ್ ಯಾಕೆ ಅಂತಂದರೆ ನೀವು ಮಾಮೂಲಿ ಸಕ್ಕರೆನ ಒಂದು ಸ್ವಲ್ಪ ಬಾಯಿಗೆ ಹಾಕ್ಬೋದು ಮಗುಗೆ. ಸೊ ಮಗು ಸ್ವಲ್ಪ ಸಕ್ಕರೆ ಚಿಪ್ಪಿಸ್ತಾ ಇದ್ದರೆ, ಸ್ವಲ್ಪ ಹೀಗೆ ಚೀಪ್ತಾ ಇದ್ದರೆ ಸ್ವಲ್ಪ ಬಿಕ್ಕಳಿಕೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಇಫ್ ಇನ್ ಕೇಸ್ ಇದಕ್ಕೂ ಕಮ್ಮಿ ಆಗಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ಸೆಕೆಂಡ್ ಥಿಂಗ್, ಮಗುಗೆ ಇನ್ನೂ ಬಿಕ್ಕಳಿಕೆ ಕಮ್ಮಿ ಆಗ್ತಿಲ್ಲ ಅಂತಂದರೆ, ಸೆಕೆಂಡ್ ವೆರಿ ಸಿಂಪಲ್ ಥಿಂಗ್ ಏನಿಲ್ಲ, ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ. ಅಂದರೆ ಎದೆ ಹಾಲು ಕುಡಿಸಿ. ಸ್ವಲ್ಪ ಮಗು ಎದೆ ಹಾಲು ಕುಡಿಬೇಕಾದ್ರೆ ಬ್ರೀತಿಂಗ್ದು ಇದಾಗಿರ್ಬೋದು, ಲೆವೆಲ್ ಆಗಿರ್ಬೋದು, ಮಗು ಮೈಂಡ್ ಡೈವರ್ಟ್ ಆಗ್ಬೋದು. ಬ್ರೀತಿಂಗಲ್ಲಿ ಮಗು ಹಾಲು ಕುಡಿಬೇಕಾದ್ರೆ ಅದ್ರದ್ದು ಮೈಂಡ್ ಫುಲ್ ಡೈವರ್ಟ್ ಆಗುತ್ತೆ. ಸೊ ಆವಾಗ ಸ್ವಲ್ಪ ಆದಷ್ಟು ಬಿಕ್ಕಳಿಕೆ ಮಗುಗೆ ಕಮ್ಮಿ ಆಗುತ್ತೆ. ಸೊ ಥರ್ಡ್ ಏನು ಮಾಡ್ಬೋದು? ಮಗುಗೆ ತುಂಬ ಬಿಕ್ಕಳಿಕೆ ಬರ್ತಾ ಇದೆ ಅಂತ ಅಂದರೆ, ಸ್ವಲ್ಪ ಶೋಲ್ಡರ್ ಮೇಲೆ ಮಗು ಹಾಕ್ಕೊಂಡು ತೇಗ್ಸೋಕ್ಕೆ ಟ್ರೈ ಮಾಡಿ. ಅಂದರೆ ನೀವು ಹಾಲು ಕುಡಿಸಿ ತೇಗಿಸ್ತಲೇ ಇರ್ಬೋದು ಮಗುಗೆ. ಸೊ ಆವಾಗೂ ಕೆಲವು ಮಕ್ಕಳಿಗೆ ಬಿಕ್ಕಳಿಕೆ ಬರ್ಬೋದು. ಸೊ ಹಾಲು ಕುಡಿದ ತಕ್ಷಣ ಕೆಲವು ಮಕ್ಕಳು ಬಿಕ್ಕಳಿಸ್ತವೆ ಅಂತ ನಾನು ಆವಾಗಲೇ ನಿಮಗೆ ಹೇಳಿದ್ದೆ. ಸೊ ದಟ್ ಇಸ್ ದ ರೀಸನ್ ಇರ್ಬೋದು. ಸ್ವಲ್ಪ ಮಗುಗೆ ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಹೊರಗೆ ಬರೋ ಥರ ಹೀಗೆ ಸ್ವಲ್ಪ ಮಗು ಬೆನ್ನಿಗೆ ತಟ್ತಾ ಇರಿ. ಆವಾಗ ಸ್ವಲ್ಪ ಮಗು ಏನಾದರೂ ತೇಗುತ್ತೆ ಅಂತ ಅಂದರೆ, ಆವಾಗ ಆಟೋಮ್ಯಾಟಿಕ್ಕಾಗಿ ಬಿಕ್ಕಳಿಕೆ ಮಗುವಲ್ಲಿ ಕಮ್ಮಿ ಆಗುತ್ತೆ. ಫೋರ್ತ್ ಥಿಂಗ್ ಏನು ಮಾಡ್ಬೋದು ಅಂದರೆ, ಸ್ವಲ್ಪ ಮಗುನ ನೆಲದ ಮೇಲೆ ಮಲಗಿಸಿ, ಬೆಡ್ ಮೇಲೆ ಎಲ್ಲಾದರೂ ಮಲಗಿಸಿ, ಸ್ವಲ್ಪ ಮಗು ಹಾಗೆ ಆಟಾಡೋ ಥರ ಟ್ರೈ ಮಾಡಿ. ಆಟಾಡ್ತಾ ಮಗು ಡೈವರ್ಟ್ ಮಾಡಿಕೊಂಡು ಸ್ವಲ್ಪ ಚೆಸ್ಟ್ ಹತ್ರ ಎಲ್ಲ ಹೀಗೆ ಸವರಿ, ಸ್ವಲ್ಪ ಹಿಂದಿನ ಭಾಗ ಕಡೆ ಮಗು ಕಡೆ ಆಗಿ ಆಟಾಡ್ತಿತ್ತು ಅಂದರೆ ಸ್ವಲ್ಪ ಹಿಂದೆ ಎಲ್ಲ ಸವರಕ್ಕೆ ಟ್ರೈ ಮಾಡಿ. ಆವಾಗ ಆದಷ್ಟು ಮಗುಗೆ ಬಿಕ್ಕಳಿಕೆ ಕಮ್ಮಿ ಆಗುತ್ತೆ. ಸೊ ಫಿಫ್ತ್ ಥಿಂಗ್ ಏನು ಮಾಡ್ಬೋದು ಅಂತ ಅಂದರೆ, ನೀವು ಮಗುನ ಚೆನ್ನಾಗಿ, ಈಗ ಟೆಂಪ್ರೇಚರ್ ಡ್ರಾಪ್ ಆದ ತಕ್ಷಣ ಕೆಲವು ಮಕ್ಕಳಿಗೆ ಬಿಕ್ಕಳಿಕೆ ಬರುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದರೂ ಕೆಲವು ಮಕ್ಕಳಿಗೆ ಬಿಕ್ಕಳಿಕೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಹೇಗೆ ಕಂಟ್ರೋಲ್ ಮಾಡಬೇಕಂದ್ರೆ, ಮಗುನ ಆರಾಮಾಗಿ ಕೆಳಗಡೆ ಮಲಗಿಸ್ಬಿಟ್ಟು ಮಗು ಮೇಲೆ ಒಂದು ಕ್ಲಾತ್ನ ರ್ಯಾಪ್ ಮಾಡಿ, ಅಂದರೆ ಸುತ್ತಬಿಡಿ. ಯಾವ್ದಾದ್ರು ಒಂದು ದಪ್ಪ ಕ್ಲಾತ್, ನಿಮ್ಗೆ ಗೊತ್ತಾಗುತ್ತಲ್ಲ ಟೆಂಪ್ರೇಚರ್ ಕೋಲ್ಡಿಂದ ಇದಾಗಿದೆ ಅಂತ ಅಂದರೆ, ಕೋಲ್ಡಿಂದ ಹೈ ಹೋಗಿದೆ ಅಂತ ಅಂದರೆ, ಸ್ವಲ್ಪ ಫ್ರೀಯಾಗಿ ಕ್ಲಾತ್ಸ್ ಎಲ್ಲ ರಿಮೂವ್ ಮಾಡಿ ಮಗುನ ಮಲಸೋ ಥರ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಇದ್ದಕ್ಕಿದ್ದಾಗಿ ಡ್ರಾಪ್ ಆಗಿದೆ ಅಂತ ಗೊತ್ತಾಗುತ್ತಲ್ಲ, ಹೈಯರ್ ಟು ಲೋಯರ್ ಆದ ತಕ್ಷಣ, ಆವಾಗ ಏನು ಮಾಡಿ ಅಂದರೆ ಮಗುನ ಫುಲ್ಲು ಒಂದು ದಪ್ಪ ಕ್ಲಾತಿಂದ ರ್ಯಾಪ್ ಮಾಡಿ ನಿಮ್ಗೆ ಹೀಗೆ ಚೆಸ್ಟಿಗೆ ಮಗುನ ಹತ್ತಿರಕ್ಕೆ ಇಟ್ಕೊಳ್ಳಿ. ಆವಾಗ ಸ್ವಲ್ಪ ಮಗು ಬಾಡಿ ಫೀಲ್ ಆಗುತ್ತೆ, ಮತ್ತು ಟೆಂಪ್ರೇಚರ್ ಮಗುಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇದಿಷ್ಟು ಬಿಕ್ಕಳಿಕೆನ ಕಮ್ಮಿ ಮಾಡೋಕ್ಕೆ ಶಿಶುಗಳಲ್ಲಿ ಯೂಸ್ಫುಲ್ ಆಗೋಂಥ ಇನ್ಫಾರ್ಮೇಷನ್. ಸೊ ನಿಮ್ಗೆ ಇದಿಷ್ಟು ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.